ನಾಟಿ ಕೋಳಿ ಮರಿಗಳಿಗೆ ಯಾವ ಫುಡ್ ಹಾಕ್ತೀರಾ, ಹೆಂಗೆ ಯಾವ್ದನ್ನ ಪೋಷಣೆ ಮಾಡ್ತೀರಾ, ಆ ನಾಟಿ ಕೋಳಿ ಮರಿನ ಯಾವ ರೀತಿ ನೋಡ್ಕೋತೀರಾ, ಅವಕ್ಕೆ ಯಾವ ತರ ಫುಡ್ ಹಾಕ್ತೀರಾ ತೋರಿಸ್ಕೊಡಿ ಅಂತ ತುಂಬಾ ಜನ ಕೇಳಿದಿರ ಕಾಮೆಂಟ್ ಮಾಡಿ. ಸೊ ಅವ್ರಿಗೋಸ್ಕರ ನಾನು ಹಾಕುವಂತ ಫುಡ್ ನಾಟಿ ಕೋಳಿ ಮರಿಗಳಿಗೆ ಅವು ಒಂದ್ ಸ್ವಲ್ಪ ಬೆಳವಣಿಗೆ ಆಗೋರ್ಗು ಗ್ರೋತ್ ಆಗೋರ್ಗು ಏನ್ ಫುಡ್ ಕೊಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ಬನ್ನಿ. ಬಟ್ ಅದು ತುಂಬಾ ಹೆಲ್ತಿ ಫುಡ್ ಇವಂತೂ ನಾನು ಹಾಕೋದು. ತುಂಬಾ ಹೆಲ್ತಿ ಫುಡ್, ಬೇಗ ಗ್ರೋತ್ ಆಗುತ್ತೆ ಮರಿಗಳು, ಬೇಗ ದಪ್ಪ ಆಗ್ತವೆ ಅಂತಿದ್ದು. ಇದು ಚಿಕನ್ ಫೀಡ್ಸ್ ಅಂತಲ್ಲ, ನಾರ್ಮಲ್ ಮನೇಲಿ ಸಿಗುವಂಥದ್ದೇ ನಾನು ಕೊಡುವಂಥದ್ದು. ಹಾಗೆ ನನ್ನ ಚಾನಲ್ ಯಾರಾದ್ರೂ ಹೊಸೊಬ್ರು ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಹಾಗೆ ಬನ್ನಿ ಅದೇನು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆನೆ. ಹಾಯ್, ನಾಟಿ ಕೋಳಿ ಸಾಕಿದ್ಮೇಲೆ ಮರಿ ಮಾಡಿಸಿದ್ಮೇಲೆ ಅಂತೂ ಆ ಮರಿಗಳನ್ನ ಉಳಿಸ್ಕೊಳ್ಳೋದು ಇದೆಯಲ್ಲ ಅದೇನು ತುಂಬಾ ಕಷ್ಟ. ಮರಿಗಳು ಉಳಿಸ್ಕೊಂಡ್ರೆ ಅವ್ನು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಗೆದ್ದಂಗೆ. ಏನಕ್ಕೆ ಅಂದ್ರೆ ಒಂದು 50 ಮರಿ ಮಾಡ್ತಿರ್ತಾನೆ, 50ರಲ್ಲಿ ಒಂದು 40 ಉಳಿಸ್ಕೊಂಡ್ರೆ ಅವನು ಓಕೆ ಸಕ್ಸಸ್ ಆದಂಗೆ. ಇಲ್ಲ ಅಂದ್ರೆ 40ರಲ್ಲಿ ಒಂದು 50-40 ಸತ್ತೋಗ್ಬಿಟ್ಟು ಹತ್ತು ಉಳ್ಕೊಂಡ್ರೆ ಏನು ಗಿಟ್ಟಲ್ಲ ಅವನಿಗೆ. ಮರಿಗಳಲ್ಲಿ ತುಂಬಾ ಕೇರ್ಫುಲ್ ಆಗಿ ಮರಿ ಪೋಷಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಾಟಿ ಕೋಳಿ ಸಾಕೋದ್ರಲ್ಲಿ. ನಾಟಿ ಕೋಳಿ ನಮ್ಮ ಮರಿ ಹೆಂಗ್ ಬೇಕಾದ್ರೆ ಕಾವು ಕೊಡ್ಸು ಮೊಟ್ಟೆ ಕೊಡ್ಸು ಮರಿ ಮಾಡ್ಬೋತ್ತೆ. ಅದು ಮರಿ ಮಾಡಿದ್ಮೇಲೆ ನೋಡ್ಕೋಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟು. ಬನ್ನಿ ಹಾಗೆ ಅದು ಕೊಡೋ ಫುಡ್ ಮೇನ್, ನಾವು ಅದಕ್ಕೆ ಏನು ಹಾಕ್ತೀವಿ ಫುಡ್ ಅದು ಇಂಪಾರ್ಟೆಂಟು. ಕೋಳಿಗಳು ನಾನು ಕೊಡುವಂಥ ಫುಡ್ಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರಾದ್ರೂ ಕೂಡ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ ನಮ್ಮ ನಾಟಿ ಕೋಳಿ ಮರಿಗಳೆಲ್ಲ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನಾನು ಅದಕ್ಕೆ ಏನೇನು ಮೇವು ಹಾಕ್ತೀನಿ, ಯಾವ ರೀತಿ ಅದನ್ನ ಪೋಷಣೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟ್ ಆಫ್ ಆಲ್ ನಾಟಿ ಕೋಳಿಲಿ ಬ್ಯಾಚ್ ವೈಸ್ ಮಾಡ್ಕೋಬೇಕು. ಇವಾಗ ಒಂದು ಬ್ಯಾಚ್ ಕುಡಿಸಿರ್ತೀವಿ ಮರಿ ಮಾಡಿರುತ್ತೆ, ಇನ್ನೊಂದು ಬ್ಯಾಚ್ ಕುಡಿಸಿರ್ತೀವಿ ಅದು ಮರಿ ಮಾಡಿರುತ್ತೆ. ಸೊ ಬ್ಯಾಚ್ ವೈಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೋಡಿ, ಇಲ್ಲೊಂದು ಬ್ಯಾಚ್ ಇದೆ, ಇದೊಂದು 12 ಕೋಳಿ ಬಿಟ್ಟಿದ್ದೀನಿ ಇಲ್ಲಿ ಸಪ್ರೇಟು. ಇದಕ್ಕೆ ಸಪ್ರೇಟ್ ಆಗಿ ನೋಡ್ತಿರ್ಬೋದು ನೀವು, ಮೇವೆಲ್ಲ ಇಲ್ಲಿ ಹಾಕಿದ್ದೀನಿ ನಾನು ನೆಲದಲ್ಲೇ. ಫ್ರೀ ರೇಂಜ್ ಕೋಳಿ ಸಾಕ್ತಿರೋದ್ರಿಂದ ಇದು ತೋಟದಲ್ಲ ಕಿರಿಬೇಕಲ್ಲ, ಬೈಲೆಲ್ಲ ಹೋಗ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡಿ ನೆಲದಲ್ಲಿ ಹಾಕೋದು. ಅದಕ್ಕೆ ಅದ್ರ ಜೊತೆಗೆ ನಾನು ಇನ್ನೊಂದು ಏನ್ ಮಾಡಿದ್ದೀನಿ ಅಂದ್ರೆ ನೋಡಿ ಬನ್ನಿ, ಇಲ್ಲಿ ಮೊಳಕೆ ಕಾಳು ನೋಡ್ತಿರ್ಬೋದು ನೀವು. ಇದನ್ನ ಚೆನ್ನಾಗಿ ನೆನ್ಸಿರ್ಬೇಕು. ಮೊಳಕೆ ಕೋಳಿಗಳಿಗೆ, ದೊಡ್ಡ ಕೋಳಿಗಳು ಕೂಡ ಒಳ್ಳೆಯದೆ, ಮರಿಗಳು ಕೂಡ ಒಳ್ಳೆ ತಿಂದ್ರೆ. ನೋಡಿ ಯಾವ ರೀತಿ ಇದೆ ಮೊಳಕೆ ಎಲ್ಲ ಯಾವ ರೀತಿ ಕಡಿದೆ ಹಾಕೋರೆ ತಿಂತವೆ ಕೋಳಿಗಳು. ಹಾಗೇನೆ ನಾವು ಮರಿಗಳಿಗೆ ಏನ್ ಹಾಕ್ತೀನಿ ಅಂದ್ರೆ ಬನ್ನಿ ತೋರಿಸ್ತೀನಿ ನಿಮ್ಗೇನೆ. ನೋಡಿ ಇಲ್ಲೊಂದು ಬ್ಯಾಚ್ ಇದೆ, ಕಾಣಿಸ್ತಿದೆ ಮರಿ ನೋಡ್ತಿರ್ಬೋದು. ಇದೆಲ್ಲ 1 ತಿಂಗಳು ಬ್ಯಾಚ್ ಮರಿ. ಇದಕ್ಕೆ ಎಲ್ಲ ಕೆಳಗಡೆ ನೋಡಿ ಯಾವ ರೀತಿ ಹಾಕಿದೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ಕೆಳಗಡೆ ಜೋಳ ಹೊಡೆದಿರೋದು ಮತ್ತೆ ರಾಗಿ ಅದನ್ನೆಲ್ಲ ಕೆಳಗಡೆ ಹಾಕಿದೀನಿ ಮರಿಗೆ. ಇದೆಲ್ಲ ಒಂದೇ ಕೋಳಿ ಮರಿ ಅಲ್ಲ, ಇಷ್ಟಿವೆ. ಇದು 2 ಕೋಳಿ ಮರಿ ಐತಿ. ಇಲ್ಲಿ 2 ಕೋಳಿ ಮರಿ ಒಂದೇ ಕೋಳಿ ಬಿಟ್ಟಿರೋದು. ಒಂದೇ ಸತಿ ಕೂರಿಸಿದಾಗ. ಏನಕ್ಕೆ ಅಂದ್ರೆ ಈ ಕೋಳಿ ಕಚ್ಚಲ್ಲ ಬೇರೆ ಮರಿಗಳಿಗೆ, ಚೆನ್ನಾಗಿ ಮರಿ ಸಾಕಣೆ ಮಾಡುತ್ತೆ. ಅದಕ್ಕೆ ಒಂದೇ ಕೋಳಿಗೆ ಎಲ್ಲಾ ಮರಿನೂ ಬಿಟ್ಟಿದೀವಿ, ನೋಡ್ಕೋದೈತೆ. ಇಲ್ಲೊಂದು ಬೆಚ್ಚ ಐತಲ್ಲ, ಸೊ ಹಿಂಗೆ ಮುಂದೆ ಬಂದ್ರೆ ನೋಡ್ತಿರ್ಬೋದು. ನೋಡಿ ಇಲ್ಲೊಂದು ಬೆಚ್ಚ ಇದೆ ನೋಡಿ, ನೀವೇ ನೋಡಿ ನಮ್ಮ ಮರಿಗಳೆಲ್ಲ ಯಾವಿಗೆ ಎಲ್ಲ ಒಟ್ಟಿಗೆ ಮೇಯ್ತಿದೆ ಅಂತ ನೋಡ್ತಿರ್ಬೋದು. ಜೋಳನು ಮತ್ತೆ ಆ ಜೋಳ ಅಂದ್ರೆ ಎಳ್ಜೋಳ, ಅದನ್ನ ಮಿಲ್ಲಲ್ಲಿ ಬಿಡಿಸ್ಬಿಟ್ಟು ಸಣ್ಣಕ್ಕೆ ಮರಿಗಳಿಗೆ ಈ ತರ ಕೆಳಗೆ ನೆಲದಲ್ಲಿ ಹಾಕೋದು ಜಾಸ್ತಿ. ನೋಡಿ ಮರಿಗಳೆಲ್ಲ ಯಾವ ರೀತಿ ತಿಂತ ಇದೆ ಅಂತ. ಏನಕ್ಕೆ ಅಂದ್ರೆ ನೆಲದಲ್ಲಿ ಹಾಕಿದ್ರೆ ನೋಡಿ ಇಲ್ಲಿ ಇದು ಕಚ್ಚಿ ಮಡ್ಬಿಡುತ್ತೆ ಕೋಳಿಗಳನ್ನ, ಒಂದೊಂದ್ರೊಂದು ಸೇರಿಸಲ್ಲ. ಆದ್ರೂ ಕೂಡ ನೆಲದಲ್ಲಿ ಏನಕ್ಕೆ ಹಾಕೋದು ಅಂದ್ರೆ ಬೇಗ ಅವು ಈ ಬೈಲಲ್ಲಿ ಕೆರ್ದಿ ಮೇಯ್ದನ್ನ ಕಲ್ತ್ಕೊಳ್ಳಿ ಅಂತ. ನಾನು ಈ ತರ ಮೆಥಡ್ ಯೂಸ್ ಮಾಡೋದು. ನೀವು ಯಾವ ತರ ಮೆಥಡ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಇದು ನನ್ನ ಅನುಕೂಲ ತಕ್ಕನಾಗಿ ನಾನು ಮಾಡ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಅನ್ಸುತ್ತೆ ನೀವು ಆ ತರ ಮಾಡ್ಕೊಳ್ಳಿ. ನಿಮ್ಮ ಅಲ್ಲಿ ಯಾವ ರೀತಿ ನಿಮ್ಗೆ ಅನುಕೂಲ ಅನ್ಸುತ್ತೆ ಆ ತರ ನೋಡ್ತಿರ್ಬೋದು. ನೋಡಿ ಎಲ್ಲ ಯಾವ ರೀತಿ ಮೇಯ್ತಿದೆ ನಾಟಿ ಕೋಳಿ ಮರಿಗಳು. ಇನ್ನು ಅದ್ಬಿಟ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಬೈಲೆಲ್ಲ ಮೇಯ್ತಿದೆ ಆಲ್ರೆಡಿ. ಎಲ್ಲ ಬಂದು ಮೇಯ್ತವೆ. ಈ ತರ ನಾಟಿ ಕೋಳಿ ಮರಿನ ಸಾಕೋದು, ಪೋಷಣೆ ಮಾಡೋದು, ಇದು ನನಗೆ ಗೊತ್ತಿರೋ ಮೆಥಡು, ನಾನು ಮಾಡ್ಕೊಂಡಿರೋದು.
ನಾನು ಈ ತರ ಮಾಡ್ತಿದ್ದೀನಿ. ನೀವು ಯಾವ ತರ ಸಾಕ್ತಾರ ನನಗೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾವ ರೀತಿ ಅನುಕೂಲ ಅನ್ಸುತ್ತೆ ಆ ರೀತಿ ಮಾಡಿ ಪರ್ಫೆಕ್ಟ್ ಆಗಿ. ನಾನು ಮಾಡಿದ ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ನಂತರ ಮಾಡಕ್ ಹೋಗ್ಬೇಡಿ. ಏನಕ್ಕೆ ನಮ್ಮ ವೆದರ್ಗೆ ನಾನು ಯಾವ ರೀತಿ ಅನುಕೂಲ ಅನ್ಸುತ್ತೆ ಆ ರೀತಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.